ಹಾಯ್ ಹಲೋ ಫ್ರೆಂಡ್, ವೆಲ್ಕಮ್ ಟು ಮೈ ಬ್ಲಾಗ್. ಬನ್ನಿ ಇವತ್ತಿನ ಮಿನಿ ಬ್ಲಾಗನ್ನು ನೋಡೋಣ. ಇವತ್ತು ನಾನು ಟಿಫನ್ಗೆ ಮಕ್ಕಳಿಗೆ ದೋಸೆ ಹಾಕ್ಕೊಡ್ತಾ ಇದ್ದೀನಿ. ಅದ್ರ ಜೊತೆ ಬಿಸಿ ಬಿಸಿ ಮೈಸೂರು ಬೇಳೆ ಸಾಂಬಾರು ಮಾಡಿ ಚಟ್ನಿ ಮಾಡಿದ್ದೆ. ನೋಡಿ, ದೋಸೆ ಈಗ ಹಾಕ್ತಿದ್ದೆ, ಹೆಂಚು ಮೇಲೆ ಹಾಕಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಇಲ್ಲಿ ಮೈಸೂರು ಬೇಳೆ ರಸ ಮತ್ತು ಸಾಂಬಾರು ಮಕ್ಕಳಿಗೆ ಬಡಿಸಿದ್ದೀನಿ. ಈಗ ತಿಂತಿದ್ದಾರೆ. ಮತ್ತು ಸ್ಕೂಲ್ ಟೈಮ್ ಆಗುತ್ತೆ ಅಂತ ಅವರಿಗೆಲ್ಲ ಯೂನಿಫಾರ್ಮ್ ಎಲ್ಲ ಅವರೇ ಹಾಕ್ಕೊಂಡಿರ್ತಾರೆ. ನಾನು ತಲೆ ಬಾಚಿ ರೆಡಿ ಮಾಡ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ಮತ್ತು ಈವ್ನಿಂಗು ಮಕ್ಕಳು ಮನೆಗೆ ಬರ್ತಾರೆ. ಮನೆಗೆ ಬಂದಾಗ ಹಾಗೆ ಸ್ವಲ್ಪ ಸಮಯ ನಮ್ಮ ಆಚೆ ಓಡಾಡೋಕ್ಕೆ ನಾವು ಹೋಗಿರ್ತೀರಿ. ಅಲ್ಲಿ ಒಬ್ಬ ಕಲ್ಲು ಹಾಕ್ಬಿಟ್ಟಿರ್ತಾರೆ, ಹಾಗಾಗಿ ಬೇರೆ ಗಾಡಿಗಳು ಬಂದು ಪ್ರಾಬ್ಲಮ್ ಆಗುತ್ತೆ ಅಂದ್ಬಿಟ್ಟು ನಮ್ಮ ಮನೆಯವ್ರು ನೋಡ್ತಾ ಇರ್ಬೋದು ನೀವು. ಆ ಕಲ್ಲನ್ನು ಎತ್ತಿ ಆ ಕಡೆ ಹಾಕಿದ್ದಾರೆ. ಅಲ್ಲಿ ತುಂಬ ತೋಟಗಳಿತ್ತು. ತೋಟ ಅಂದರೆ ಯಾವುದು ಮಾವಿನ ಮರ, ಆರೆಂಜ್ ಗಿಡ ಎಲ್ಲ ಇತ್ತು. ನೋಡಿ, ನನ್ನ ಮಗಳು